ಫ್ರೆಂಡ್ಸ್ ನಮಸ್ಕಾರ, ನಿಮ್ಮ ಅಯ್ಯಪ್ಪ ಮಾತಾಡ್ತಾ ಇರೋದು. ಒಂದು ಇರಿಟಿಗೆ ಬಂದಿದೆ, ನಮ್ಮಲ್ಲಿ 1,00,000 ಕಿಲೋಮೀಟರ್ ಓಡಿದೆ. ಬಟ್ ಕಸ್ಟಮರ್ದು ಈ ವಾಯ್ಸ್ ಏನಿಲ್ಲ, ಅವ್ರು ಮೆತ್ತಗೆ ಕಸ್ಟಮರ್ ಸ್ವಲ್ಪ ಏಜ್ ಆಗಿದೆ, ಸ್ವಲ್ಪ ಮೆತ್ತಗೆ ಓಡಿಸ್ತಾ ಇದ್ದಾರೆ. ಬಟ್ ಗಾಡಿ ನಾನು ಏನು ಮಾಡಿದೆ, ಸ್ಟಾರ್ಟ್ ಮಾಡಿ ಸ್ವಲ್ಪ ರೋಡ್ ಟೆಸ್ಟ್ ಹೋಗೋಣ ಅಂತ ಹೇಳ್ಬಿಟ್ಟು 1,00,000 ಓಡಿದೆಲ್ಲ, ಇನ್ಷಿಯಲ್ ರೋಡ್ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ರೋಡ್ ಟೆಸ್ಟ್ ನೋಡೋವಾಗ ಸೌಂಡ್ ನೋಡಿದ್ರೆ ಹೆಂಗೆ ಬರ್ತಾ ಇದೆ ನೋಡಿ. ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಗೇರಲ್ಲಿ ನಿಮಗೆ ಅಷ್ಟು ಕಾಣಲ್ಲ. ಸೊ ಸೆಕೆಂಡ್ ಗೇರು ನೋಡಿ. ಸೊ ನೋಡಿದ್ರಲ್ಲ ಸೌಂಡು, ಏರ್ ಸೌಂಡು. ಸೊ ಇದು ಏರ್ ಸೌಂಡ್ ಭಯಂಕರ ಬರ್ತಾ ಇದೆ. ಸೊ ಇದನ್ನು ಓಪನ್ ಮಾಡಿ ನಿಮಗೆ ಯಾವ ವಸ್ತು ಇಲ್ಲ ಇಂಟರ್ಕೂಲರ್ ಡ್ಯಾಮೇಜ್ ಆಗಿದೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಪನ್ ಮಾಡ್ತೀನಿ ರೀ ಫ್ರೆಂಡ್ಸ್. ನೋಡಿದ್ರಲ್ಲ ಏರ್ ಸೌಂಡ್ ಏನಕ್ಕೆ ಬರ್ತಾ ಇದೆ ಅಂತ ಎಕ್ಸಾಕ್ಟ್ ಕೌಂಟರ್ ಮೆಷರ್ ನೋಡಿದ್ರೆ ನಮಗೆ EGR ಪೈಪು ನಿಮಗೆ ಅದು ಫುಲ್ ಆಯಿಲಲ್ಲಿ ಫುಲ್ಲು ಕೊಲ್ತೋಗಿದೆ, ಅಂದರೆ ಫುಲ್ಲು ವೆಟ್ಟಾಗಿದೆ, ಆಯಿಲು ಲೀಕಾಗಿ. ಸೊ ಪೈಪು ಬೆಸ್ಟ್ ಆಗಿದೆ. ಪೈಪ್ ಬೆಸ್ಟ್ ಆದಮೇಲೆ ನಮಗೇನು ಬ್ಲ್ಯಾಕ್ ಸ್ಮೋಕ್ ಬರುತ್ತೆ. ಬ್ಲ್ಯಾಕ್ ಸ್ಮೋಕ್ ಬಂದಮೇಲೆ ಲೋ ಪಿಕಪ್ ಇರುತ್ತೆ. ಸೊ ಇದೇ ಬಂದು ನಿಮಗೆ ಸೆಕೆಂಡ್ ಗೇರಲ್ಲಿ ನಾವು ಮೂವ್ ಮಾಡೋ ಟೈಮಲ್ಲಿ ಪಸ್ ಅಂತ ಸೌಂಡ್ ಬರ್ತಾ ಇರೋದು. ಆ ಸೌಂಡು ಕಸ್ಟಮರ್ ಅಬ್ಸರ್ವ್ ಇಲ್ಲ, ಬಟ್ ಇದ್ರೂ ನಾವು ಸರ್ವಿಸ್ ಕೊಟ್ಟ ಮೇಲೆ ಫುಲ್ ಪರ್ಫೆಕ್ಟ್ ಚೆಕ್ ಮಾಡಬೇಕಂತ ಹೇಳ್ಬಿಟ್ಟು ಸೊ ಬಿಫೋರ್ ರೋಡ್ ಟೆಸ್ಟ್ ಆಯಿತು. ಸೊ ನಾವು ಕೆಲಸ ನಡೀತಾ ಇದೆ. ಸೊ ನೋಡಿದ್ರೆ ಓಸ್ ಪೈಪು ಫುಲ್ ಕಟ್ಟಾಗಿದೆ. ಸೊ ಇದನ್ನು EGRದು ಪೈಪ್, ಸೊ ಇದನ್ನು ಚೇಂಜ್ ಮಾಡಬೇಕು. ಚೇಂಜ್ ಮಾಡಿ ಪರ್ಫೆಕ್ಟಾಗಿ ರೋಡ್ ಟೆಸ್ಟ್ ನೋಡಬೇಕು. ಸ್ಮೋಕ್ ಸ್ವಲ್ಪ ಫುಲ್ ಕಾರ್ಬನ್ ಕಟ್ಕೊಂಡಿರುತ್ತೆ ಒಳಗಡೆ. ಸೊ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದೀವಿ. ಸೊ ಹೇಳಿದ ಮೇಲೆ ಎಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ. ಸೊ ಮೇಜರಾಗಿ ಏನು ಖರ್ಚಿದ್ದಿಲ್ಲ. ಸೊ ಕೆಲವೊಂದು ಟೈಮಲ್ಲಿ ಇಂಜೆಕ್ಟ್ ಎಲ್ಲ ಹೋಗಿರುತ್ತೆ, ಕೆಲವೊಂದು ಟೈಮಲ್ಲಿ ಟರ್ಬೋಲಿಂದ ಆಯಿಲ್ ಬರುತ್ತೆ ಅಂತೆಲ್ಲ ಹೇಳ್ತೀವಿ. ಸೊ ಇದು ಮೇಜರ್ ವಿಷಯ ಏನಿಲ್ಲ. ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್.